ಎಲ್ಲರೂ ಕೂಡ ಮೃಗಗಳಾಗಿ ಈ ಐಸಿಸ್ ಆ ಕ್ಯಾಂಪ್ಗಳಲ್ಲಿ ನಾವು ನೋಡ್ತಾ ಇದ್ವಿ ಈ ತರ ಜೀವಂತವಾಗಿ ಮನುಷ್ಯ ಸುಡುವಂಥದ್ದು. ಇವತ್ತು ನಾವು ಚಾಮರಾಜಪೇಟೆಯಲ್ಲಿ ಇಂಥ ವಿಕೃತ ಮನಸ್ಸಿನ ಜಿಹಾದಿ ಮಾನಸಿಕತೆಯವರು ಇದ್ದಾರೆ ಅಂತ ಹೇಳಿದ್ರೆ ಇದು ಇವತ್ತು ಆ ಚಾಮರಾಜಪೇಟೆ ಹಿಂದೂಗಳ ಅಸ್ತಿತ್ವದ ಪ್ರಶ್ನೆ ಇದೆ. ಇವತ್ತು ಚಾಮರಾಜಪೇಟೆಯಲ್ಲಿರುವ ಹಿಂದೂಗಳನ್ನ ಪಲಾಯನ ಮಾಡುವಂತ ಕಾಶ್ಮೀರದ 1990ಯಲ್ಲಿ ಏನ್ ಘಟನೆ ನಡೆದಿದೆಯಲ್ಲ, ಮುಂದಿನ ದಿನಗಳಲ್ಲಿ ನಮ್ಗೆ ಅನಿಸ್ತಾ ಇದೆ ಚಾಮರಾಜಪೇಟೆ ಆ 1990ಯಲ್ಲಿ ಹಿಂದೂಗಳ ವಂಶ ವಿಚ್ಛೇದನ, ಹಿಂದೂಗಳನ್ನ ಅಲ್ಲಿನ ಓಡಿಸುವಂತದ್ದು ಕುಕೃತ್ಯದ ಒಂದು ಪ್ರಾರಂಭಿಕ ಹಂತವ ಅಂತ ನಮ್ಗನಿಸ್ತಾ ಇದೆ. ಖಂಡಿತವಾಗಿ ಹೀಗಾಗಬಾರ್ದು ಅಂತ ಹೇಳಿದ್ರೆ ಚಾಮರಾಜಪೇಟೆ ಎಲ್ಲ ಹಿಂದೂ ಬಾಂಧವರು, ಎಲ್ಲ ಮಂದಿರಗಳು, ಎಲ್ಲ ಸಮುದಾಯದವರು ತಮ್ಮ ಜಾತಿ ಮತ ಪಂಥ ಭೇದವನ್ನು ಬರೆದು ಇವತ್ತು ಒಂದಾಗಿ ತಮ್ಮ ಧರ್ಮದ ರಕ್ಷಣೆಗಾಗಿ ಘಟನೆ ನಿಮಿತ್ತವಾಗಿ ಒಂದಾಗಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಅವರ ಅಸ್ತಿತ್ವಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ಅತ್ಯಂತ ಗಂಭೀರ ವಿಷಯ ಇದೆ. ಇವತ್ತು ಆ ಒಂದು 100 ಕೋಟಿ ರೂಪಾಯಿ ಜಾಗವನ್ನ ಒಂದು ಮದರಸಾವನ್ನಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಾರಂಭವಾದಂತ ಘಟನೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಅನ್ನಲ್ಲ ಇಡೀ ರಾಷ್ಟ್ರವನ್ನು ಇಸ್ಲಾಮೀಕರಣ ಮಾಡುವ ಒಂದು ಷಡ್ಯಂತ್ರ ಇವತ್ತು ದೇಶದಲ್ಲಿ ನಡೀತಾ ಇದೆ. PFI ಅಂತೇಳಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ 1947 ನಲ್ಲಿ ಭಾರತವನ್ನೇ ಇಸ್ಲಾಮೀಕರಣ ಮಾಡ್ತೇವೆ ಅಂತೇಳಿ ಇವತ್ತು ವಕ್ಫ್ ಬೋರ್ಡ್ ಮೂಲಕ, ಹಲಾಲ್ ಜಿಹಾದ್ ಮೂಲಕ, ಲವ್ ಜಿಹಾದ್ ಮೂಲಕ, ಕನ್ವರ್ಷನ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ವಿದ್ಯಮಾನಗಳು ನಡೀತಾ ಇದೆ. ಕೇರಳ ನಮ್ಮ ಕೈಯಲ್ಲಿಲ್ಲ, ವೆಸ್ಟ್ ಬೆಂಗಾಲ್ ನಮ್ಮ ಕೈಯಲ್ಲಿಲ್ಲ, ಕಾಶ್ಮೀರ ನಮ್ಮ ಕೈಯಲ್ಲಿಲ್ಲ, ಇವತ್ತು ಅಂಡಮಾನ್ ನಿಕೋಬಾರ್ ನಮ್ಮ ಕೈಯಲ್ಲಿಲ್ಲ. ಎಲ್ಲ ಕಡೆಯಲ್ಲಿ ನಿರ್ಮಾಣ ಒಂದು ಪಟ್ಟಭದ್ರ ಹಿತಾಸಕ್ತಿ ಖಂಡಿತವಾಗಿ ಇದರ ಹಿಂದೆ ಬೆಳಗ್ಗೆಯಿಂದ ನೋಡ್ತಾ ಇರಬಹುದು. ಖಂಡಿತವಾಗಿ ಬೆಳಗ್ಗೆಯಿಂದ ಹೋರಾಟ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದ್ರ ನೀವು ಕೂಡ ಅಲ್ಲಿ ಸ್ಥಳೀಯರೆಲ್ಲ ಸೇರ್ಕೊಂಡು ಮಾಡಿದೀವಿ. ಎಲ್ಲ ಸ್ಥಳೀಯಗಳು ಕಂಪ್ಲೇಂಟ್ ಬರೆದು ಬಿಟ್ಟು ಸೈನ್ ಹಾಕಿ ಎಲ್ಲ ಕೊಟ್ಟಿದೀವಿ ಪೊಲೀಸ್ ಅವ್ರ ಕೈನಲ್ಲಿ. ಅವ್ರಿಗೂ ಹೇಳಿದೀವಿ, ರಿಕ್ವೆಸ್ಟ್ ಮಾಡಿದೀವಿ, ಕರುಣಾ ಅನ್ನಗೆ ಸ್ವಲ್ಪ ನ್ಯಾಯ ಕೊಡಿ ಅಂತ, ಏನ್ ಜಸ್ಟಿಫಿಕೇಶನ್ ಇದೆ ಎಲ್ಲ ಮಾಡಿ ಅಂತ. ಇದು ಈ ಘಟನೆ ಹಿಂದೆ ಯಾರ್ಯಾರಿದಾರೋ ಅವ್ರಿಗೆ ನಿಜವಾಗ್ಲೂ ಹಿಡ್ದಿ ಜಸ್ಟಿಸ್ ಕೊಳ್ಳೇಬೇಕು. ಯಾರು ಇದು ಮಾಡಿದ್ದಾರೆ, ಇಷ್ಟು ಕೆಟ್ಟು ಕೆಲಸ ಮಾಡೋವ್ರಿಗೆ ಬಿಡಬಾರ್ದು. ಯಾಕೆ ಅಂದ್ರೆ ಒಂದು ಹಸುಗಳು ಅಂದ್ರೆ ಇವತ್ತು ಆ ಏರಿಯಾನಲ್ಲಿ ಏನಾಗಿದೆ ಗೊತ್ತಾ ಸರ್, ಇರೋದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಹಿಂದೂಯಿಸಂ ನಾವು ಬೆಳೆಸ್ಬೇಕು. ಆ ಹಿಂದೂಯಿಸಂ ಬೆಳೆಸಿದ್ಮೇಲೆ ಸೆಕ್ಯೂರಿಟಿ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಗಂಜಾಯ ಕುಡಿತಾ ಇರ್ತಾರೆ. ಔಟ್ಸೈಡ್ ನಿಂದ ಎಲ್ಲ ಔಟ್ಸೈಡರ್ಸ್ ಬಂದು ಚಿಕ್ಕ ಚಿಕ್ಕ ಹುಡುಗರು ಡ್ರಗ್ಸ್ ತಗೊಳ್ಳೋದು, ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಆಟೋನಲ್ಲಿ ಕೂತ್ಕೊಳ್ಳೋದು, ಗ್ಯಾಂಗ್ ಸರ್, 10 ಗ್ಯಾಂಗ್ಸ್. 10 years ನಿಂದ ಪೊಲೀಸ್ ಅವ್ರಿಗೆ ಕರೆದು ಬಿಟ್ಟು ನಾನು ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಅಲ್ಲಿ ಈಗ ನಮ್ಗೆನೆ ಟಾರ್ಗೆಟ್ ಮಾಡಿದ್ದಾರೆ ಅಂತ 2 years ನಿಂದ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಬಟ್ ಇವಾಗ ನಡೆದಿರೋ ಘಟನೆಯಿಂದ ನನಗೆ ತುಂಬಾನೇ ಆಕ್ರೋಶ ಬಂದಿದೆ. ಇವ್ರಿಗೆ ಹೆಂಗಾದ್ರೂ ನ್ಯಾಯ, ಇವ್ರಿಗೆ ಅಂತ ಇಲ್ಲ, ನಮ್ ಹಿಂದೂಯಿಸಂಗೆ, ನಮ್ ಧರ್ಮಕ್ಕೆ ನ್ಯಾಯ ಕೊಡಿಸೋಣ ಅಂತ ನಾನು ಮುಂದೆ ನೀವು ಹೇಳ್ತಾ ಇರುವಂತದ್ದು ಇದು ಸರ್. ಕರ್ಣ ಸರ್, ನೀವು ಹೇಳ್ತಾ ಇದ್ರಿ 6 ತಿಂಗಳ ಹಿಂದೆ ಒಂದು ಗಲಾಟೆ ನಡೆಯಿತು, ಅದರಿಂದ ಆಗಿದೆ ಅಂತ ಹೇಳ್ಬಿಟ್ಟು. ಇದ್ರ ನಡುವೆ ಏನಾದ್ರು ಈ ರೀತಿ ಕೃತ್ಯ ನಡೆದಿತ್ಯಾ? ಏನಾದ್ರು ಬಂದು ಧಮಕಿ ಹಾಕುವಂತದ್ದು ಏನಾದ್ರು ಆಗಿತ್ತಾ? ಇಲ್ಲ ಏಕಾಏಕಿಯಾಗಿ ಇದು ನಡೆದಿರುವಂತದ್ದ ಅಂತ? ನಡುವೆ ಏನಾಗಿಲ್ಲ ಸರ್, ನಡುವೆ ಏನಿಲ್ಲ. ಆ ಬಿಸ್ನರಿ ವಾಟರ್ ಬಂದ್ಬಿಟ್ಟು ನಾನ್ ಬಂದ್ಬಿಟ್ಟು ಇಲ್ಲಿ ಆಗ್ಬೇಡಿ, ಇಲ್ಲಿ ಹಸ ಕಟ್ತಾ ಇದ್ದೀನಿ ಅಂತ ಹೇಳಿದ್ದೆ. ಇನ್ನೊಂದು ಕಾರಣ ಏನಂದ್ರೆ, ನಾನ್ ಬಂದ್ಬಿಟ್ಟು BJPಯಲ್ಲಿ ಇದ್ದೆ, ರೇಖಾ ಕದ್ರೆಸ್ ಇದ್ದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ, ರೇಖಾ ಕದ್ರೆಸ್ಗೆ, ಕೌನ್ಸಿಲರ್ಗೆ. ಅದರಿಂದ ಸ್ವಲ್ಪ ನನ್ನ ಮೇಲೆ ಇದು ಅಂದ್ರೆ ನೀವು ಬಿಜೆಪಿಯಲ್ಲಿ ಇರೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ಕದ್ರೆಸ್ ಜೊತೆ ಇದ್ದೆ. ಇವಾಗ ಕದ್ರೆಸ್ ಯಾವಾಗ ತಿರೋದ್ರು ಎಲ್ಲ ರಾಜಕೀಯ ಬಿಟ್ಬಿಟ್ಟೆ ನಾನು. ಏನು ಎಲ್ಲ ರಾಜಕೀಯ ಬಿಟ್ಬಿಟ್ಟೆ. ಅವಾಗ ಓಡಾಡ್ತಾ ಇದ್ದೆ, ಎಲ್ಲರಿಗೂ ಇಡೀ ಏರಿಯಾಗೆ ಗೊತ್ತು, ಎಲ್ಲ ನೋಡೋರು ನನಗೆ. ಏನಕ್ಕೆ ಸುಮ್ಮನೆ ಇದು ಮಾಡೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಇವಾಗ ನೋಡಿದ್ರೆ, ಇವಾಗ ಜನಗಳು ಹೇಳೋದು ಪರಿಸ್ಥಿತಿ ನೋಡಿದ್ರೆ ನನಗೆ ಅನುಮಾನ ಇವಾಗ ಬರ್ತಾ ಇದೆ. ಓ, ನಾನು ಆ ಥರ ಮಾಡಿದ್ದಕ್ಕೆ ನಮ್ಮ ಹಸುಗೆ ಈ ಥರ ಮಾಡೋವ್ರಾ ಅಂತ ಇವಾಗ ಅನುಮಾನ ಬರ್ತಿದೆ. ಅಲ್ಲ, ಇಲ್ಲಿ ಹಸುವೇನು ಮಾಡುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಈಗ ಹಸು ಅಂತ ಹೇಳಿದ್ರೆ ನಮ್ಮ ಮನೇಲಿ ಒಂದು ವ್ಯಕ್ತಿ ಇದ್ದಂಗೆ. ಈಗ ನಾವು ಕೂಡ ನೋಡಿ, ನಾವು ಹಸುನ ಸಾಕಿಲ್ಲ ಏನಿಲ್ಲ. ಈಗ ನಿಮ್ಮ ಹಸುನೇ ನೋಡ್ಬಿಟ್ಟು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು, ಸರಿನಾ? ಇವಾಗ ಮುಖ್ಯವಾಗಿ ಹಸುಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ರಲ್ವಾ, ಹೇಗಿದೆ ಇವಾಗೆಲ್ಲ? ಇವಾಗ ದೊಡ್ಡ ಡಾಕ್ಟರ್ ಬಂದ್ರು, ಎಷ್ಟು ಖರ್ಚಿದೆ ಎಲ್ಲ ನಾನು ಇದು ಮಾಡ್ಕೊಂತೀನಿ, ನೀನೇನು ಟೆನ್ಷನ್ ತಗೋಬೇಡ ಕಣ ಅಂತ ಹೇಳ್ಬಿಟ್ಟು ಹೋದ್ರು. ಇವಾಗ ಹಸು ಏನಂದ್ರೆ ಬಂದ್ಬಿಟ್ಟು ಎಲ್ಲ ಆಳುಗಳು ಕಮ್ಮಿ ಆಗ್ಬಿಡ್ಸೋದು ಇನ್ಮೇಲೆ. ಇವರು ಅಶೋಕ್ ಅವರು ಸಾಹೇಬರು ಬಂದರು. ಅವ್ರು ಬಂದು ಮಾತಾಡಿಸ್ಬಿಟ್ಟು ನಿನಗೆ 1 ಲಕ್ಷ ಕೊಡ್ತೀನಿ ಅಂದ್ರೆ, ನಂಗೆ ದುಡ್ಡು ಮುಖ್ಯ ಅಲ್ಲ ಸರ್. ಕರೆಕ್ಟು. ಬಂದ್ಬಿಟ್ಟು ಯಾರು ಇನ್ನೊಂದ್ಸತಿ ಇನ್ನೊಬ್ರ ಹಸುಗೆ ಮುಟ್ಬೇಡ್ದು, ಆ ತರ ಒಂದು ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಇನ್ನೊಂದು ಏನಂದ್ರೆ, ಲಾಯರ್ಗೆಲ್ಲ ಕೈ ಮುಗಿದು ಹೇಳ್ತೀನಿ, ಇಂಥ ಕೆಲಸ ಮಾಡಿರೋರಿಗೆ ದಯವಿಟ್ಟು ಬೇಲ್ ಕೊಡಿಸ್ಬೇಡಿ ಸ್ವಾಮಿ. ಅದು ಕರೆಕ್ಟ್.
ತಾಯಿ ನೀವು ತಾಯಿ ಎದೆ ಹಾಲು ಕುಡ್ದಿದ್ದೀರಾ, ಆ ತಾಯಿ ಎದೆನ ಕುಯ್ದವ್ರೆ. ಅದೇ ಇದು ಕರ್ಣ ಸರ್ ಏನಾಯ್ತು ಇದು ಅಂದ್ರೆ ಖಂಡಿತಾಗಿ ನೀವು ಈ ಕೆಲಸ ಮಾಡ್ಬೇಕು ಸ್ವಾಮಿ ಅಂತ ಲಾಯರ್ಗೆ ಎಲ್ಲಾರ್ಗೆ ಕೇಳ್ಕೊಳ್ತೀನಿ. ಇಂಡಿಯಾದಲ್ಲಿ ಎಷ್ಟು ಲಾಯರ್ ಇದ್ದಾರೆ ಅವ್ರಿಗೆಲ್ಲ ಕೇಳ್ಕೊಂತೀನಿ. ಇವ್ರು ಸಿಕ್ಕಿದ್ರು ಅವ್ರಿಗೆ ಇಲ್ಲ ಈಗ ಬೇಲ್ ಮಾತ್ರ ಕೊಡಿಸ್ಬೇಡಿ ಲಾಯರ್ ಅವರೇ. ಏನ್ ಗೊತ್ತಾ ಕರ್ಣ ಸರ್, ಇಲ್ಲಿ ನೋಡಿ ನೀವು ಕೊಟ್ಟಿರೋ ಹಾಲಲ್ಲಿ ಟೀ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದಿರ್ತಾರೆ. ಅದೇ ಹಾಲಲ್ಲಿ ಅದೇ ಹಸುವಿನ ಹಾಲಲ್ಲಿ ಕುಡಿದು ಅದೇ ಕಿಚ್ಚಲು ಕೈ ಹಾಕಿದ್ದಾರೆ ಅಂದರೆ ಇನ್ನೇನು ಹೇಳಬೇಕಾಗ್ತದೆ ಇವ್ರಿಗೆ ಅಲ್ವಾ? ಈಗ ನೀವು ಕೊಟ್ಟಿರೋ ಹಾಲಲ್ಲಿ ಅವ್ರು ಟೀ ಮಾಡ್ಕೊಂಡಿದ್ದಾರೋ ಪಾಯಸ ಮಾಡ್ಕೊಂಡಿದ್ದಾರೋ ತಿಂದಿರ್ತಾರಲ್ವಾ ಅವ್ರ ಹಾಲನ್ನ, ಅದೇ ಹಾಲಲ್ಲಿ ಮಾಡ್ಕೊಂಡಿರ್ತಾರಲ್ವಾ ಅದನ್ನ ಅವನ ತಾಯಿ ಒಳಗೆ ಎದೆ ಹಾಲು ಕುಡ್ದಿದ್ದಾನಲ್ಲ, ಅದು ನಮ್ಮ ತಾಯಿ ಒಳಗೆ ಎದೆ ಹಾಲು ಕುಡ್ದಿದೀವಲ್ಲ, ಈ ಎದೆನ ಕುಯ್ಬೇಡ್ದಂತ ಒಂದ್ ನಿಮಿಷ ಯೋಚನೆ ಮಾಡಿಲ್ಲ ಅಂದ್ರೆ ಅವನು ಎಂತ ಖಡ್ಗ ಇರ್ಬಹುದು. ಅವನಿಗೆ ನಿಲ್ಸ್ಬಿಟ್ಟು ಶೂಟ್ ಮಾಡ್ಬೇಕು ಸರ್, ಶೂಟ್ ಮಾಡಿ ಬಿಸಾಕ್ಬೇಕು. ಇಲ್ಲಾದ್ರೆ ಪಬ್ಲಿಕ್ ಕೈಲಿ ಬಿಡ್ಬೇಕು. ಹೊಡೆದೇ ಸಾಕ್ರಿ ಅವನ್ನ. ಇದು ಮಾಡ್ತದಾ ಮಾಡ್ತದಾ? ಮಾಡಕ್ಕಿಲ್ಲ. ರೇಟ್ ಮಾತ್ರ ಹೆಚ್ಚ್ತಾ ಇರ್ತಾರೆ. ಏನೋ ಹಾಲಿನ ರೇಟ್ ಎಲ್ಲ ಹೆಚ್ಚಿಸ್ತಾರೆ, ನಿಮ್ಗೆ ಅಮೌಂಟ್ ಕೊಡ್ತಾರೆ. ಬೇಡ ಬೇಡ, ಹಾಲಿನ ರೇಟ್ ಹೆಚ್ಚೋದೇ ಬೇಡ. ಆ ಪಬ್ಲಿಕ್ ಪಾಪ ಬಡವರು ತಗೊಂತಾರೆ ಹಾಲು ನಮ್ಮ ಹತ್ರ. ಅವ್ರು ಅಯ್ಯೋ ಪಾಪ ಅನ್ಕೊಂಡು ಹೋಗ್ಬೇಡ್ದು. ಅಯ್ಯೋ ಪಾಪ ಅಂತ ಸೌಕಾರ 50 ರೂಪಾಯಿ ಲೀಟರ್ ಅಂದ್ರೆ ತಗೊಂಡು ಹೋಯ್ತಾನೆ. ಬಡವ್ರು ಕೂಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ ಸರ್? ನಮ್ ಡೀಸನ್ ಅಲ್ಲಿ ಬಂದ್ ನೋಡಿ, ನಾನು ಉಯ್ಯೋದು ಹೆಚ್ಚಿಗೆನೆ ಹಾಲು, ಎಲ್ಲಾರ್ಗು ಹಾಲು ಹೆಚ್ಚಿಗೆನೆ ಉಯ್ಯೋದು. ಇವ್ರಿಗೆ ಅವ್ರಿಗೆ ಅಂತ ಅಲ್ಲ, ಬಡವ್ರಿಗೆ ಹೆಚ್ಚಿಗೆನೆ ಉಯ್ದು ಕಲ್ಸೋದು. ಏನು ಇಲ್ಲಿ 5 ರೂಪಾಯಿ ಎಗ್ಸ್ಬಿಟ್ರೆ ನಮ್ಗೇನು ಗಿರಿಗಿಡ ಬಂದ್ಬಿಡ್ತಾ? ಇಲ್ಲಿ 500 ರೂಪಾಯಿ ಎಗ್ಸ್ತೀಯ ಮೂಟೆ ಮೇಲೆ, ಬೂಸ ಮೇಲೆ. ಹೋದ್ ತಿಂಗಳು 700 ರೂಪಾಯಿ ಇತ್ತು ಮೂಟೆ, 920 ಆಯ್ತು. ಇವಾಗ 1050 ರೂಪಾಯಿ ಆಗೋಯ್ತು. ಇಲ್ಲಿಗೆ ಅಲ್ಲಿ ತಗೋಬಿಟ್ಟಲ್ಲ. ಆಮೇಲೆ ಏನು ಇದು ಬಿಟ್ಟೆ, ಇದು ಎಳ್ಕೊಂಡೆ. ಹೌದು, ಇದನ್ನ ಬಿಟ್ಟೆ, ಇದು ಎಳ್ಕೊಂಡೆ ಅಷ್ಟೇ. ಮೇಡಮ್ ಮುಖ್ಯವಾಗಿ ನೋಡಿ, ನೀವು ಯಾವ ರೀತಿ ಹೋರಾಟವನ್ನು ಮಾಡ್ತೀರಾ, ಯಾವ ರೀತಿ ನೋಡ್ತೀರಿ ಈ ಘಟನೆಯನ್ನು, ಯಾವ ರೀತಿ ಖಂಡಿಸ್ತೀರಿ ಅಂತ ಕೊನೆಯದಾಗಿ ನಿಮ್ಮ ಆಗ್ರಹ ಏನು? ಈಗ ಅಂದ್ರೆ ಈ ಘಟನೆ ಹಿಂದೆ ನಡೀತಾ ಇರೋದು ಅದು ಸ್ವಲ್ಪ ಕಣ್ಣು ಹಿಡಿದು ಬಿಟ್ರೆ ಆಮೇಲೆ ಪಬ್ಲಿಕ್ ಆಗಿ ನಾವೇನ್ ಮಾಡಬೇಕೋ ಅದಕ್ಕೂ ನಾವು ಕರೆಕ್ಟ್ ಆಗಿ ಮಾಡ್ತೀವಿ. ನೋಡಿ ಏರಿಯಾದಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ, ಸಿಸಿಟಿವಿ ಇಲ್ಲ ಸರ್. ಇದು ಮೇನ್ ಪ್ರಾಬ್ಲಮ್ ಸರ್. ಸಿಸಿಟಿವಿ ಯಾವ ಸಂದಿನಲ್ಲಿ ಇಲ್ಲ. 10 years ನಿಂದ ನಾನು ಕಾಟನ್ ಪೇಟ್ ಪೊಲೀಸ್ ಸ್ಟೇಷನ್ ಎವ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಚೇಂಜ್ ಆಗ್ತಾನೆ ಇದ್ದಾರೆ 2 yearsಗೆ. ನಾನು ಎವ್ರಿ ವೀಕ್ ಮಂತ್ಲಿ 4-5 times ಕಾಲ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಲೆಟರ್ ಕೊಡ್ತೀನಿ, ಕಮಿಷನರ್ ಆಫೀಸ್ಗೆ ಹೋಗ್ತೀನಿ. ಅಂತ ಹೇಳ್ತಾರೆ, ಕಳ್ಸ್ಬಿಡ್ತಾರೆ. ಆಮೇಲೆ ಡ್ರಗ್ ಅಡಿಸ್ಟ್ ಯಾರ್ಯಾರು ತಗೊಳ್ತಾರೋ ಲಾಂಗ್ಸ್ ತಗೊಂಡು ಹೊಡ್ಕೊಳ್ತಾರೆ, ಮರ್ಡರ್ ಆಗ್ಬಿಡುತ್ತೆ, ಕಟಿಂಗ್ಸ್ ಆಗುತ್ತೆ, ಎಲ್ಲ ಸುಮ್ನೆ ಇರ್ತಾರೆ. ಬರ್ತಾರೆ ಸರ್, ಬರ್ತಾರೆ. ನೀವು ವಿಡಿಯೋ ತಗೋಬೇಕಾಗಿತ್ತು, ನೀವು ಫೋಟೋ ತಗೋಬೇಕಾಗಿತ್ತು. ಯಾಕೆ ಸರ್? ಇದೆಲ್ಲ ನಾವು ಮಾಡಿದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಇದೆಲ್ಲ ನಾವೇ ಮಾಡ್ಬೇಕು ಅಂದ್ರೆ ನೀವು ಪೇಮೆಂಟ್ಸ್ ಎಲ್ಲ ನಮ್ಗೆ ಕೊಟ್ಬಿಡಿ, ನಿಮ್ ಜವಾಬ್ದಾರಿ ಎಲ್ಲ ಕೊಟ್ಬಿಡಿ. ಏರಿಯಾ ಎಲ್ಲ ನಾನು ಚೇಂಜ್ ಮಾಡ್ತೀನಿ. ನಾನು ಹೇಳೋದು ಇಷ್ಟೇ ಸರ್. ಏರಿಯಾ ಚೇಂಜ್ ಮಾಡ್ಬೇಕಾ? ಯಾರು? ಎಲ್ಲಾರು ಕಲ್ಸಿ. ಪೊಲೀಸ್ ನಮಗೂ ಸಪೋರ್ಟ್ ಮಾಡಬೇಕು, ನಾವು ಸಪೋರ್ಟ್ ಪೊಲೀಸ್ಗೆ ಸಪೋರ್ಟ್ ಮಾಡ್ತೀವಿ. ಪೊಲೀಸ್ ಅವರೇ ಒಳ್ಳೆಯವರೇ ಸರ್. ಅಲ್ಲಿ ಪ್ರೆಷರ್ ಬರ್ತದಲ್ಲ, ಮುಖ್ಯ ಆಗಿರೋದು ಇಲ್ಲಿ ಟರ್ನೌಟ್ ಐತದೆ. ಹೌದು ಹೌದು, ನಮ್ಮವರು ಪಾನ್ ಮೂವ್ ಮಾಡೋರ್ ಬೇಕಲ್ವಾ, ಯಾರ ಕೈಗೆ ಈಗ ಬೊಂಬೆ ಆಡ್ಸೋರ್ ಬೇಕಲ್ವಾ, ಆಡ್ಸೋರ್ ಮೇಲೆ ಇರ್ತಾನೆ ಅಂತ. ಬೊಂಬೆ ಫಸ್ಟ್ ಬ್ಯಾಚ್ ಪೊಲೀಸ್ ಅವರು 10 years ಬಿಫೋರ್ ಬ್ಯಾಚ್ ಅವರು ಯಾರ್ದು ಏನಿಲ್ಲ, ಒಂದೇ ಮಾತು ಸರ್, ಒಂದು ಕಾಲ್ ಬಂದ್ರೆ ಸಾಕು. ಕಮಿಷನರ್ ಸಾರ್ ನಿಂದನೂ ಕಾಲ್ ಬಂದಿದೆ ನಮ್ಗೆ. ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನೀತು ಮೇಡಮ್ ಏರಿಯಾನಲ್ಲಿ ನಮ್ಗೆ ಕಾಲ್ ಮಾಡಿ, ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ. ಅವಾಗ ಫುಲ್ ಕರೆಕ್ಟ್ ಆಗಿ ನಡೀತಾ ಇತ್ತು ಸರ್. ಯಾವಾಗ ಚೇಂಜ್ ಆಗಿದೆನೋ ಆವಾಗ ಫುಲ್ ಚೇಂಜ್ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಆ ಏರಿಯಾ ಸ್ಟಾರ್ಟಿಂಗ್ ನಿಂದಾನೇ ಸರಿ ಇಲ್ಲ. ನಾವು ಸ್ವಂತ ಮನೆ ಇಟ್ಕೊಂಡು ನಾವು ಯಾಕೆ ಬಿಟ್ಟು ಹೋಗ್ಬೇಕು? ನೀವೇ ಹೇಳಿ. ಇದು ಕರೆಕ್ಟ್. ನಾವು ಸ್ವಂತ ಮನೆ ಇಟ್ಕೊಂಡು ನಾವು ಮನೆ ಬಿಟ್ಟು ಆಚೆ ಕಡೆ ಯಾಕೆ ಹೋಗ್ಬೇಕು? ನಾವ್ ಏನಾದ್ರೂ ಜಾಸ್ತಿ ಕಂಪ್ಲೇಂಟ್ ಮಾಡಿ, ಜಾಸ್ತಿ ಏನಾದ್ರೂ ಹೆಚ್ಚು ಮಾತಾಡಿದ್ರೆ ಮನೆ ಖಾಲಿ ಮಾಡಿ ಹೋಗಿ, ಬೇರೆ ಕಡೆ ಹೋಗಿ ಅಂದ್ರೆ ಯಾಕೆ ಹೋಗ್ಬೇಕು? ನಿಮ್ಗೆ ನಿಮ್ ಡೆಸಿಗ್ನೇಷನ್ಗೆ ನಿಮ್ಗೆ ಅಲ್ಲಿ ಪವರ್ ಇದೆ, ನಿಮ್ಗೆ ನಾವು ಸೆಲೆಕ್ಟ್ ಮಾಡಿದೀವಿ, ನೀವು ಅಲ್ಲಿ ಕರೆಕ್ಟ್ ಆಗಿ ಮಾಡ್ಬೇಕು ಕೆಲಸ. ನಾವು ಸೆಲೆಕ್ಟ್ ಮಾಡಿದೀವಿಲ್ವಾ ಪಬ್ಲಿಕ್ ಆಗಿ, ನೀವು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಪಬ್ಲಿಕ್ಗೆನೆ ಹೋಗು ಅಂತ ಹೇಳಿದ್ರೆ ಅವಾಗ ನೀವಿದ್ದಿ ಏನ್ ಪ್ರಯೋಜನ?